ಆತ್ಮೀಯ ಕಲಿಕಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಕೆ ಪ್ರಭಾಕರ್ ರಾವ್, ಕುವೆಂಪು ವಿಶ್ವವಿದ್ಯಾನಿಲಯದ BA ಪದವಿಯ ಪ್ರಥಮ ಸೆಮಿಸ್ಟರ್ ಇತಿಹಾಸ ವಿಷಯಕ್ಕೆ ಸಂಬಂಧಿಸಿದ ಮೊದಲನೇ ಸೆಷನ್ ವಿಷಯಕ್ಕೆ ಸಂಬಂಧಿಸಿದ ಉಪನ್ಯಾಸವನ್ನು ಇಲ್ಲಿ ಪ್ರಸ್ತುತಪಡಿಸುತ್ತಿದ್ದೇನೆ. ತಮಗೆಲ್ಲ ತಿಳಿದಿರುವಂತೆ ನಮ್ಮ ಪಠ್ಯಕ್ರಮದ ಪ್ರಕಾರ ಮೊದಲನೇ ಅಧ್ಯಾಯ ದ ಜಿಯೋಗ್ರಫಿಕಲ್ ಫೀಚರ್ಸ್ ಆಫ್ ಇಂಡಿಯಾ. ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ತಾವು ಮೊದಲನೇ ಸೆಷನ್ನಲ್ಲಿ ಈ ಭೌಗೋಳಿಕ ಲಕ್ಷಣಗಳಿಗೆ ಸಂಬಂಧಪಟ್ಟಂತೆ ಕೆಲವು ಮುಖ್ಯ ಸಂಗತಿಗಳನ್ನು ತಿಳಿದುಕೊಳ್ಳುತ್ತಿದ್ದೀರಿ. ಇದಕ್ಕೆ ನಮ್ಮ ಪಠ್ಯಕ್ರಮದಲ್ಲಿ ಪೀಠಿಕೆ ಎಂಬ ಶೀರ್ಷಿಕೆಯನ್ನು ಇಡಲಾಗಿದೆ. ಈ ಒಂದು ಉಪನ್ಯಾಸದಲ್ಲಿ ನಾನು ಮುಖ್ಯವಾಗಿ ಇತಿಹಾಸ ಮತ್ತು ಭೂಗೋಳಶಾಸ್ತ್ರ ಇವುಗಳ ನಡುವಿನ ಸಂಬಂಧ, ಇತಿಹಾಸದ ಮೇಲೆ ಭೌಗೋಳಿಕ ಅಂಶಗಳ ಪ್ರಭಾವ, ಭಾರತದ ಭೌಗೋಳಿಕ ಲಕ್ಷಣಗಳ ಹಿನ್ನೆಲೆ ಮತ್ತು ಭಾರತದ ಭೌಗೋಳಿಕ ವಿಭಾಗಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದೇನೆ. ಇತಿಹಾಸ ಅಂತಂದರೆ ಗತಕಾಲದ ಸಂಸ್ಕೃತಿ ಮತ್ತು ನಾಗರಿಕತೆಯನ್ನು ಅಧ್ಯಯನ ಮಾಡುವಂಥದ್ದು. ಭೂಗೋಳಶಾಸ್ತ್ರ ಅದು ಭೂಮಂಡಲದ ಮೇಲಿರುವ ಸಮಸ್ತ ಭೌತಿಕ ಲಕ್ಷಣಗಳ ಅಧ್ಯಯನ ಮಾಡುವ ಶಾಸ್ತ್ರ. ಈ ಭೂಗೋಳಶಾಸ್ತ್ರ ಸಮಾಜ ವಿಜ್ಞಾನಗಳಲ್ಲಿ ಬಹಳ ಮುಖ್ಯವಾದದ್ದು. ಸಮಾಜ ವಿಜ್ಞಾನಗಳ ಜ್ಞಾನಶಾಖೆಗಳಲ್ಲಿ ಅದು ಒಂದು. ಅದು ಅಂದರೆ ಭೂಗೋಳಶಾಸ್ತ್ರ ಮತ್ತು ಇತಿಹಾಸದ ನಡುವೆ ಒಂದು ಪ್ರತ್ಯೇಕಿಸಲಾಗದ ಅವಿಭಾಜ್ಯವಾದಂತಹ ಒಂದು ಸಂಬಂಧ ಇದೆ. ಇನ್ನೊಂದು ಮಾತಿನಲ್ಲಿ ಹೇಳಬೇಕು ಅಂದರೆ ಭೂಗೋಳಶಾಸ್ತ್ರ ಇತಿಹಾಸದ ಅವಿಭಾಜ್ಯ ಭಾಗವಾಗಿದೆ. ಈಗ ನಾವು ಸಂಕ್ಷಿಪ್ತವಾಗಿ ಭೂಗೋಳಶಾಸ್ತ್ರ ಅಂದರೆ ಏನು ಅಂತ ಹೇಳಿ ನೋಡೋಣ. ಭೂಗೋಳಶಾಸ್ತ್ರ ಜಿಯೋಗ್ರಫಿ. ಇದು ಜಿಯೋಗ್ರಫಿ ಗ್ರೀಕಿನ 2 ಪದಗಳಿಂದ ರೂಪುಗೊಂಡಿದೆ. ಮೊದಲನೆಯದಾಗಿ ಜಿಯೋ ಅಂದರೆ ದ ಅರ್ತ್ ಮತ್ತು ಗ್ರಾಫ್ ಟು ರೈಟ್ ಅಂದರೆ ಭೂಮಿಯ ಬಗ್ಗೆ ಬರೆಯುವುದು ಅಥವಾ ಭೂಮಿಯ ಬಗ್ಗೆ ವಿವರಣೆ ನೀಡುವುದು ಎಂದು ಅರ್ಥವಾಗುತ್ತದೆ. ಈ ಒಂದು ಶಾಸ್ತ್ರ ಗ್ರೀಕ್ ಸಂಸ್ಕೃತಿಯಿಂದ ಪರಿಚಯವಾದದ್ದು. ಆನಂತರ ಈ ಶಾಸ್ತ್ರವನ್ನು ರೋಮನ್ನರು ಜನಪ್ರಿಯಗೊಳಿಸಿದರು. ಆಧುನಿಕ ಭಾರತದ ಸಂದರ್ಭದಲ್ಲಿ ಈ ಜಿಯೋಗ್ರಫಿ ಅಧ್ಯಯನ ಜೇಮ್ಸ್ ರನ್ನೆಲ್ ಅವರಿಂದ ಆರಂಭವಾಯಿತು ಎನ್ನಲಾಗುತ್ತೆ. ಅವರು ಸರ್ವೆ ಆಫ್ ಇಂಡಿಯಾದ ಮುಖ್ಯಸ್ಥರಾಗಿ ಭಾರತದಲ್ಲಿ ಸೇವೆ ಸಲ್ಲಿಸಿದರು. ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆಯ ಸಂದರ್ಭದಲ್ಲಿ ಸ್ಥಳೀಯ ಮತ್ತು ಪ್ರಾದೇಶಿಕ ನಕ್ಷೆಗಳ ತಯಾರಕರು ಅವರಾಗಿದ್ದಾರೆ. ಅವರ ಕೊಡುಗೆಗಳಲ್ಲಿ ಬಹಳ ಮುಖ್ಯವಾದದ್ದು ಎ ಬೆಂಗಾಲ್ ಅಟ್ಲಾಸ್ ಎಂಬುದು 1779ರಲ್ಲಿ ಇದು ಪ್ರಕಟ ಆಗಿದೆ. ಅವರನ್ನು ಭಾರತದ ಭೂಗೋಳಶಾಸ್ತ್ರದ ಪಿತಾಮಹ ಅಂತಲೂ ಕರೀತಾರೆ. ಈಗ ನಾವು ಇತಿಹಾಸ ಮತ್ತು ಭೂಗೋಳಶಾಸ್ತ್ರದ ನಡುವಿನ ಸಂಬಂಧವನ್ನು ಸಂಕ್ಷಿಪ್ತವಾಗಿ ನೋಡೋಣ. ಇತಿಹಾಸ ಮತ್ತು ಭೂಗೋಳಶಾಸ್ತ್ರದ ನಡುವೆ ನಿಕಟವಾದ ಸಂಬಂಧ ಇದೆ. ಯಾಕೆ ಅಂತಂದರೆ ಇತಿಹಾಸ ಅನ್ನೋದು ಗತಕಾಲದ ಒಂದು ದೇಶದ ಜನರ ಜನಜೀವನ ಅಂದರೆ ಸಂಸ್ಕೃತಿ ಮತ್ತು ನಾಗರಿಕತೆಯನ್ನು ಅಧ್ಯಯನ ಮಾಡ್ತಕ್ಕಂಥದ್ದು. ಆ ಜನಜೀವನ ಅಂದರೆ ಸಂಸ್ಕೃತಿ ಮತ್ತು ನಾಗರಿಕತೆಗಳು ಭೌಗೋಳಿಕ ಪರಿಸರದಿಂದ ರೂಪುಗೊಂಡಿರ್ತವೆ. ಹೀಗಾಗಿ ಒಂದು ದೇಶದ ಜನಜೀವನ ಅಥವಾ ಇತಿಹಾಸದ ಮೇಲೆ ನಾವು ಭೌಗೋಳಿಕ ಪರಿಸರದ ಪ್ರಭಾವವನ್ನು
ಕಾಣ್ಬೋದು. ರಿಚರ್ಡ್ ಹಕ್ಲೂಟ್ ಎಂಬ ವಿದ್ವಾಂಸರು ಹೀಗೆ ಹೇಳ್ತಾರೆ: ಜಿಯೋಗ್ರಫಿ ಆ್ಯಂಡ್ ಕ್ರಾನಾಲಜಿ ಆರ್ ದ ಸನ್ ಆ್ಯಂಡ್ ದ ಮೂನ್, ದ ರೈಟ್ ಐ ಆ್ಯಂಡ್ ಲೆಫ್ಟ್ ಐ ಆಫ್ ಹಿಸ್ಟ್ರಿ. ಭೂಗೋಳ ಮತ್ತು ಕಾಲಗಣನೆ ವಿದ್ಯೆ ಇವುಗಳು ಇತಿಹಾಸದ ಸೂರ್ಯ ಮತ್ತು ಚಂದ್ರ ಅಥವಾ ಬಲಗಣ್ಣು ಮತ್ತು ಎಡಗಣ್ಣುಗಳು ಎಂದು ಅವರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಅಂದರೆ ಅವರ ಈ ಹೇಳಿಕೆ ಹೇಗೆ ಭೂಮಿಗೆ ಸೂರ್ಯ ಮತ್ತು ಚಂದ್ರರು ಮುಖ್ಯರೋ, ಹೇಗೆ ಜೀವಿಗೆ ಎರಡು ಕಣ್ಣುಗಳು ಮುಖ್ಯವೋ, ಅದೇ ರೀತಿಯಲ್ಲಿ ಇತಿಹಾಸಕ್ಕೆ ಭೂಗೋಳ ಮತ್ತು ಕಾಲಗಣನೆ ಅಂದರೆ ಜಿಯೋಗ್ರಫಿ ಮತ್ತು ಕ್ರಾನಾಲಜಿ ಇವೆರಡು ಮುಖ್ಯ ಅನ್ನತಕ್ಕಂಥದ್ದನ್ನು ಹೇಳ್ತಾ ಇದೆ. ಭೂಗೋಳ ಅಂದರೆ ಭೌಗೋಳಿಕ ಅಂಶಗಳು, ಕ್ರಾನಾಲಜಿ ಅಂತಂದರೆ ಕಾಲಾನುಕ್ರಮಣಿಕೆಯಲ್ಲಿ ಘಟನೆಗಳನ್ನು ಇಡ್ತಕ್ಕಂಥದ್ದು. ಇವೆರಡು ಇತಿಹಾಸದ ಜೀವಾಳ ಅಂತಲೇ ಹೇಳ್ಬೋದು. ಮಿಸ್ಟರ್ ಕೊಲೆಟ್ ಎಂಬ ಇನ್ನೋರ್ವ ವಿದ್ವಾಂಸರು ಇತಿಹಾಸವು ಭೂಗೋಳಶಾಸ್ತ್ರದ ತಳಹದಿಯ ಮೇಲೆ ರೂಪುಗೊಂಡಿದೆ ಅಂತ ಹೇಳ್ತಾರೆ. ಹಾಗೆ ವಿಲ್ ಮತ್ತು ಏರಿಯಲ್ ಡ್ಯುರಾಂಟ್ ಅವರ ಪ್ರಕಾರ ಭೂಗೋಳ ಇತಿಹಾಸದ ಮಾತೃಗರ್ಭ, ಪೋಷಕ ತಾಯಿ, ಶೈಕ್ಷಣಿಕ ತವರು ಮನೆ. ಈ ಎರಡು ಹೇಳಿಕೆಗಳು ಕೂಡ ಇತಿಹಾಸದಲ್ಲಿ ಭೂಗೋಳಶಾಸ್ತ್ರದ ಅಥವಾ ಭೌಗೋಳಿಕ ಅಂಶಗಳ ಪ್ರಾಮುಖ್ಯತೆ ಎಷ್ಟು ಅಂತ ಹೇಳಿ ನಮಗೆ ತಿಳಿಸ್ತವೆ. ಸಾಮಾನ್ಯವಾಗಿ ತಾವೆಲ್ಲ ಗಮನಿಸಿರ್ಬೋದು, ಪ್ರತಿಯೊಂದು ಇತಿಹಾಸದ ಕೃತಿಗಳು ಆರಂಭದ ಅಧ್ಯಾಯಗಳಲ್ಲಿ ಆ ಕೃತಿ ಯಾವ ಪ್ರದೇಶದ ಅಥವಾ ದೇಶದ ಇತಿಹಾಸವನ್ನು ಅಧ್ಯಯನ ಮಾಡುತ್ತೋ ಅದಕ್ಕೆ ಸಂಬಂಧಿಸಿದ ಭೌಗೋಳಿಕ ಮತ್ತು ಭೌತಿಕ ಪರಿಸರದ ಕುರಿತಾದ ವಿವರವನ್ನು ಹೊಂದಿರುತ್ತವೆ. ಅಂದರೆ ಒಂದು ಇತಿಹಾಸವನ್ನು ಭಾಳ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು ಅಂತಂದರೆ ಅದು ಯಾವ ಭೌಗೋಳಿಕ ಸನ್ನಿವೇಶದಲ್ಲಿ ಅಥವಾ ಕ್ಷೇತ್ರದಲ್ಲಿ ಸಂದರ್ಭದಲ್ಲಿ ರೂಪುಗೊಂಡಿದೆ ಅನ್ನುವಂಥದ್ದನ್ನು, ನಡೆದಿದೆ ಅನ್ನುವಂಥದ್ದನ್ನು ನಾವು ಮುಖ್ಯವಾಗಿ ಗಮನಿಸಬೇಕಾಗತ್ತೆ. KM ಪಣಿಕ್ಕರ್ ಅಂತ ಭಾರತದ ಇತಿಹಾಸಕಾರರಲ್ಲಿ, ವಿದ್ವಾಂಸರಲ್ಲಿ ಓರ್ವರಾಗಿದ್ದಾರೆ. ಅವರು ಓರ್ವ ಶ್ರೇಷ್ಠ ಇತಿಹಾಸಕಾರರು. ಅವರ ದ ಜಿಯೋಗ್ರಫಿಕಲ್ ಫ್ಯಾಕ್ಟರ್ಸ್ ಇನ್ ಇಂಡಿಯನ್ ಹಿಸ್ಟ್ರಿ ಮತ್ತು ಇಂಡಿಯಾ ಆ್ಯಂಡ್ ದ ಇಂಡಿಯನ್ ಓಷನ್ಸ್ ಈ ಕೃತಿಗಳಲ್ಲಿ ನಾವು ಭಾರತದ ಇತಿಹಾಸದಲ್ಲಿ ಭೂಗೋಳಶಾಸ್ತ್ರದ ಪ್ರಾಮುಖ್ಯತೆಯನ್ನು ನೋಡ್ಬೋದಾಗಿದೆ. ಅವರು ಹೇಳ್ತಾರೆ, ಜಿಯೋಗ್ರಫಿ ಕಾನ್ಸ್ಟಿಟ್ಯೂಟ್ಸ್ ದ ಪರ್ಮನೆಂಟ್ ಬೇಸಿಸ್ ಆಫ್ ಎವರಿ ನೇಷನ್ಸ್ ಹಿಸ್ಟ್ರಿ. ಪ್ರತಿಯೊಂದು ದೇಶದ ಇತಿಹಾಸದಲ್ಲೂ ಕೂಡ ಭೂಗೋಳಶಾಸ್ತ್ರ ಅಥವಾ ಭೌಗೋಳಿಕ ಅಂಶಗಳು ಖಾಯಂ ಆಗಿರತಕ್ಕಂಥ ಒಂದು ತಳಹದಿ ಆಗಿವೆ ಅಂತ ಹೇಳಿ ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಅವರು ಇತಿಹಾಸವನ್ನು ಭೂಗೋಳ ಮತ್ತು ರಾಜಕೀಯ ಭೂಗೋಳ ವಿಜ್ಞಾನದ ದೃಷ್ಟಿಯಿಂದ ಅಧ್ಯಯನ ಮಾಡಿದ ಭಾರತೀಯ ಇತಿಹಾಸಕಾರರಾಗಿದ್ದಾರೆ. ಒಂದು ದೇಶದ ಆಂತರಿಕ ನೀತಿ ಮತ್ತು ವಿದೇಶಾಂಗ ನೀತಿ ಅವೆರಡೂ ಕೂಡ ಆ ದೇಶದ ಭೌಗೋಳಿಕ ಅಂಶಗಳಿಂದ ಪ್ರಭಾವಿತ ಆಗಿರುತ್ತೆ ಅನ್ನುವುದನ್ನು ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾವೀಗ ಭೌಗೋಳಿಕ ಅಂಶಗಳು ಹೇಗೆ ಇತಿಹಾಸದ ಮೇಲೆ ಪ್ರಭಾವ ಬೀರುತ್ತೆ ಅಂತ ಹೇಳಿ ನೋಡೋಣ. ಈ ಸಂದರ್ಭದಲ್ಲಿ ನಾವು ಭಾರತದ ಭೌಗೋಳಿಕ ಅಂಶಗಳು ಹೇಗೆ ಭಾರತದ ಇತಿಹಾಸದ ಮೇಲೆ ಪ್ರಭಾವವನ್ನು ಬೀರಿದೆ ಅನ್ನುವುದನ್ನು ಹೆಚ್ಚು ನೋಡೋದಿಲ್ಲ. ಯಾಕೆಂತಂದರೆ ಅದನ್ನು ಮುಂದಿನ ಸೆಷನ್ಗಳ ಉಪನ್ಯಾಸದಲ್ಲಿ ಒಂದೊಂದು ಭೌಗೋಳಿಕ ಲಕ್ಷಣಗಳ ಜೊತೆಗೆ ವಿವರವಾಗಿ ನೋಡ್ತೀವಿ. ಇಲ್ಲಿ ಒಟ್ಟಾರೆಯಾಗಿ ಹೇಗೆ ಇತಿಹಾಸದ ಮೇಲೆ ಭೌಗೋಳಿಕ ಅಂಶಗಳು ಪ್ರಭಾವ ಬೀರಿದೆ ಅನ್ನೋದನ್ನು ಗಮನಿಸೋಣ. ಈಗಾಗಲೇ ನಾನು ಹೇಳಿದ ಹಾಗೆ ಪ್ರತಿಯೊಂದು ದೇಶದ ಜನಜೀವನ ಮತ್ತು ಇತಿಹಾಸ ಅಲ್ಲಿನ ಭೌಗೋಳಿಕ ಹಿನ್ನೆಲೆಯಿಂದ ಪ್ರಭಾವಿತ ಆಗಿರುತ್ತೆ. ಯಾಕೆಂತಂದರೆ ಭೌಗೋಳಿಕ ಪರಿಸರವೇ ಒಂದು ಕಾಲಘಟ್ಟದ ಅಥವಾ ಒಂದು ದೇಶದ ಜನರ ಜೀವನವನ್ನು ರೂಪಿಸ್ತಕ್ಕಂಥ
ಮುಖ್ಯವಾದ ಅಂಶ ಆಗಿದೆ. ಮಾನವನು ಸ್ವಾಭಾವಿಕವಾಗಿ ನೈಸರ್ಗಿಕ ಅಂಶಗಳನ್ನೇ ಅವಲಂಬಿಸುತ್ತಿದ್ದ. ಒಂದು ನೆಲದ ಗುಣ ಅಂದರೆ ಆ ನೆಲದ ಫಲವತ್ತತೆ, ಅಲ್ಲಿ ದೊರೆಯುವ ಖನಿಜ ಸಂಪತ್ತುಗಳು, ನದಿಗಳು, ಪರ್ವತಗಳು, ತೀರ ಪ್ರದೇಶ ಮೊದಲಾದ ಅಂಶಗಳು ಅಲ್ಲಿನ ನಿವಾಸಿಗಳ ವ್ಯಕ್ತಿತ್ವವನ್ನು, ಉಡುಗೆ ತೊಡುಗೆಯನ್ನು, ಆಹಾರ ಕ್ರಮವನ್ನು, ಆಚಾರ ವಿಚಾರವನ್ನು ರೂಪುಗೊಳಿಸುವಲ್ಲಿ ಪ್ರಧಾನವಾದಂಥ ಪಾತ್ರವನ್ನು ವಹಿಸ್ತವೆ. ತಾವೆಲ್ಲ ಪ್ರಾಚೀನ ನಾಗರಿಕತೆಗಳ ಬಗ್ಗೆ ಹಿಂದಿನ ತರಗತಿಗಳಲ್ಲಿ ಅಧ್ಯಯನ ಮಾಡಿದ್ದೀರಿ. ಗಮನಿಸಿರೋ ಹಾಗೆ ಪ್ರಾಚೀನ ನಾಗರಿಕತೆಗಳ ಹುಟ್ಟುವಿಕೆ ಹಾಗೂ ಬೆಳವಣಿಗೆಯಲ್ಲಿ ನದಿಗಳು ಬಹಳ ಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸಿವೆ. ಹೆರೋಡಟಾಸ್ ಇತಿಹಾಸದ ಪಿತಾಮಹ ಎಂದೇ ಪ್ರಸಿದ್ಧರಾದವರು. ಅವರು ಹೇಳ್ತಾರೆ, ನೈಲ್ ನದಿ ಇಲ್ಲದಿದ್ದಲ್ಲಿ ಈಜಿಪ್ಟ್ ಸಹಾರಾ ಮರುಭೂಮಿಯ ಒಂದು ಭಾಗವಾಗುತ್ತಿತ್ತು ಅಂತ. ಈ ಹೇಳಿಕೆ ಏನನ್ನು ತೋರಿಸ್ತಿದೆ ಅಂತಂದರೆ, ಈಜಿಪ್ಟಿನ ಒಂದು ಮಹಾನ್ ನಾಗರಿಕತೆಯ ನಿರ್ಮಾಣದಲ್ಲಿ ನೈಲ್ ನದಿ ಹೇಗೆ ಒಂದು ಅವಿಭಾಜ್ಯ ಅಂಗವಾಗಿದೆ ಅಥವಾ ಅದರ ಯಶಸ್ಸಿಗೆ ಕಾರಣವಾಗಿದೆ ಅನ್ನೋದು ಸೂಚಿಸುತ್ತೆ. ಹಾಗೆಯೇ ಭಾರತದ ನಾಗರಿಕತೆಯ ಬಗ್ಗೆ ಹೇಳೋದಾದರೆ, ಭಾರತದ ನಾಗರಿಕತೆ, ಅದರಲ್ಲೂ ಬಹಳ ಮುಖ್ಯವಾಗಿ ಉತ್ತರ ಭಾರತದ ನಾಗರಿಕತೆಯನ್ನು ಸಿಂಧು, ಗಂಗಾ ಮತ್ತು ಬ್ರಹ್ಮಪುತ್ರ ನದಿಗಳೇ ರೂಪಿಸಿದವೆ. ಆ ಮೂರು ನದಿಗಳು, ಅವುಗಳ ಉಪನದಿಗಳು ಕೊಟ್ಟಿರುವಂಥ ಕಾಣಿಕೆ ಅಪಾರವಾಗಿರ್ತಕ್ಕಂಥದ್ದು. ಆ ಮೂರು ನದಿಗಳ ಉಲ್ಲೇಖವಿಲ್ಲದೆ ಈ ನಾಗರಿಕತೆಯ ಅಧ್ಯಯನ ಅಸಾಧ್ಯವಾಗಿದೆ. ಹಾಗೆಯೇ ಒಂದು ದೇಶದ ಪರ್ವತ ಶ್ರೇಣಿಯ ಕಣಿವೆ ಮಾರ್ಗಗಳು ಕೂಡ ಆ ದೇಶದ ಇತಿಹಾಸದ ಮೇಲೆ ಪ್ರಭಾವವನ್ನು ಬೀರುತ್ತವೆ. ಭಾರತವನ್ನೇ ತೆಗೆದುಕೊಳ್ಳೋಣ. ಪ್ರಾಚೀನ ಕಾಲದಲ್ಲಿ ವಿದೇಶಿ ಪ್ರವಾಸಿಗರು ಮತ್ತು ದಾಳಿಕೋರರು ನಮ್ಮ ಪರ್ವತ ಶ್ರೇಣಿಯ ಕಣಿವೆ ಮಾರ್ಗಗಳ ಮೂಲಕವೇ ಭಾರತವನ್ನು ಪ್ರವೇಶಿಸಿದ್ದಾರೆ. ಆರ್ಯರಿಂದ ಅಹಮದ್ ಶಾ ಅಬ್ದಾಲಿಯವರೆಗೆ ಬಂದಿರತಕ್ಕಂಥ ಎಲ್ಲರೂ ಕೂಡ ಕಣಿವೆ ಮಾರ್ಗಗಳ ಮೂಲಕವೇ ಭಾರತಕ್ಕೆ ಬಂದದ್ದು. ಯುರೋಪಿಯನ್ನರು ಭಾರತಕ್ಕೆ ಜಲಮಾರ್ಗವನ್ನು ಶೋಧಿಸಿದ ನಂತರ ದಕ್ಷಿಣದಲ್ಲಿ ಸಮುದ್ರದ ಮೂಲಕ ಅಥವಾ ಸಾಗರದ ಮೂಲಕ ವಿದೇಶಿಯರ ಆಗಮನ ಭಾರತಕ್ಕೆ ಆಯಿತು. ಹಾಗೆಯೇ ಸಮುದ್ರ ತೀರದ ಪ್ರದೇಶಗಳು ಕೂಡ ಆ ದೇಶದ ವ್ಯಾಪಾರ ವಾಣಿಜ್ಯ ಕ್ಷೇತ್ರಗಳ ಮೇಲೆ ಪ್ರಭಾವವನ್ನು ಬೀರುತ್ತವೆ. ಅಷ್ಟು ಮಾತ್ರ ಅಲ್ಲ, ಆ ದೇಶದ ಹೊರಗಿನ ಸಂಪರ್ಕಕ್ಕೂ ಕೂಡ ಈ ಸಮುದ್ರ ತೀರ ಪ್ರದೇಶಗಳೇ ಕಾರಣ ಆಗಿವೆ. ಉದಾಹರಣೆಗೆ, ಭಾರತ ಪ್ರಾಚೀನ ಕಾಲದಲ್ಲಿ ಸಾಗರದ ಮೂಲಕ ತನ್ನ ನೆರೆಹೊರೆಯ ಹಲವು ರಾಷ್ಟ್ರಗಳೊಡನೆ ಸಂಬಂಧವನ್ನು ಹೊಂದಿತ್ತು. ಈ ಸಂದರ್ಭದಲ್ಲಿ ನಾನು ಒಂದೆರಡು ಉದಾಹರಣೆಗಳನ್ನು ಕೊಡಲಿಕ್ಕೆ ಇಚ್ಛಿಸ್ತೇನೆ. ಹೇಗೆ ಭೌಗೋಳಿಕ ಅಂಶ ಒಂದು ದೇಶದ ಜನಜೀವನದ ಶೈಲಿಯನ್ನು ಅಥವಾ ಒಂದು ಸಂಸ್ಕೃತಿಯನ್ನು ರೂಪುಗೊಳಿಸುತ್ತೆ, ನಾಗರಿಕತೆಯನ್ನು ರೂಪುಗೊಳಿಸುತ್ತೆ ಅಂತ. ತಮಗೆಲ್ಲ ಗೊತ್ತೇ ಇದೆ, ವಿಶ್ವದ ಪ್ರಸಿದ್ಧ ರಾಷ್ಟ್ರಗಳಲ್ಲಿ ಒಂದಾಗಿರ್ತಕ್ಕಂಥ ಜಪಾನ್ ತಂತ್ರಜ್ಞಾನ ವಿಜ್ಞಾನದ ಕ್ಷೇತ್ರದಲ್ಲಿ ಇವತ್ತಿಗೂ ಕೂಡ ಆ ದೇಶ ಬಹಳ ಪ್ರಸಿದ್ಧವಾದದ್ದು. ಅದೊಂದು ದ್ವೀಪಗಳ ರಾಷ್ಟ್ರ, ಅಂದರೆ ದ್ವೀಪ ಸಮೂಹದಿಂದ ಕೂಡಿರ್ತಕ್ಕಂಥ ರಾಷ್ಟ್ರ. ಹಾಗಾಗಿ ನೌಕಾ ವಿಜ್ಞಾನದಲ್ಲಿ, ನೌಕಾಪಡೆಯ ನಿರ್ಮಾಣದಲ್ಲಿ ಅದು ಬಹಳ ಗಮನಾರ್ಹವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿದೆ. ಜೊತೆಗೆ ಆ ರಾಷ್ಟ್ರ ಯಾವಾಗಲೂ ಕೂಡ ಭೂಕಂಪ, ಸುನಾಮಿ ಮೊದಲಾದ ಸ್ವಾಭಾವಿಕವಾಗಿರ್ತಕ್ಕಂಥ ಅವಘಡಗಳಿಗೆ ಒಳಗಾಗ್ತಾ ಇರೋದರಿಂದ ಅಲ್ಲಿಯ ಜನ ತುಂಬ ಕಷ್ಟ ಸಹಿಷ್ಣುಗಳಾಗಿ ಬೆಳೆದಿದ್ದಾರೆ. ಹಾಗೆಯೇ ಇನ್ನೊಂದು ದೇಶದ ಉದಾಹರಣೆ ನೋಡೋದಾದರೆ ಇಂಗ್ಲೆಂಡ್. ಅದು ಕೂಡ ಒಂದು ದ್ವೀಪ ರಾಷ್ಟ್ರ. ಆ ರಾಷ್ಟ್ರ ಕೂಡ ನೌಕಾಪಡೆ, ನೌಕಾ ವಿಜ್ಞಾನದ ಕ್ಷೇತ್ರದಲ್ಲಿ ಒಂದು ಗಮನಾರ್ಹವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿದೆ. ಹಾಗಾಗಿ 20ನೇ ಶತಮಾನದ ಮೊದಲ ಭಾಗದವರೆಗೆ ನೌಕಾಪಡೆಯಲ್ಲಿ ಅದು ತನ್ನ ಪ್ರಾಬಲ್ಯತೆಯನ್ನು ಹೊಂದಿತ್ತು ಮಾತ್ರವಲ್ಲ, ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ತನ್ನ ವಸಾಹತುಗಳನ್ನು ಕೂಡ ಸ್ಥಾಪಿಸಿದ್ದನ್ನು ನಾವು ನೋಡಿದ್ದೇವೆ. ನಮ್ಮ ದೇಶ ಕೂಡ ಇಂಗ್ಲೆಂಡಿನ ಅಥವಾ ಬ್ರಿಟಿಷರ ವಸಾಹತು ಆಗಿದ್ದದ್ದು ತಮಗೆಲ್ಲ ತಿಳಿದೇ ಇದೆ. ಇನ್ನೊಂದು ಉದಾಹರಣೆ ಕೊಡೋದಾದರೆ ರಷ್ಯಾದ ಚಳಿಗಾಲ, ರಷ್ಯನ್ ವಿಂಟರ್ ಅಂಥೇಳಿ ಬಹಳ ಪ್ರಸಿದ್ಧವಾಗಿದೆ.
ಈ ರಷ್ಯಾದ ಚಳಿಗಾಲ ಒಂದು ಲೆಕ್ಕದಲ್ಲಿ ಅದಕ್ಕೆ ವೈರಿಗಳಿಂದ ರಕ್ಷಣೆ ನೀಡತಕ್ಕಂಥ ಒಂದು ಸಾಧನವೂ ಆಗಿದೆ. 1709, 1812 ಮತ್ತು ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ವೈರಿಗಳ ದಾಳಿಯಿಂದ ರಷ್ಯಾವನ್ನು ರಕ್ಷಿಸಿದ್ದೇ ರಷ್ಯನ್ ವಿಂಟರ್. ಹೀಗೆ ಆಯಾ ದೇಶಗಳ ಜನಜೀವನದ ಮೇಲೆ ಅಥವಾ ಆ ದೇಶಗಳ ಒಂದು ಸಂಸ್ಕೃತಿ ನಾಗರಿಕತೆಯ ಮೇಲೆ ಭೌಗೋಳಿಕ ಅಂಶಗಳು ಪ್ರಭಾವ ಬೀರಿರೋದನ್ನು ನಾವು ಗಮನಿಸ್ಬೋದು. ಹಾಗೆ ಭಾರತದ ಸಂದರ್ಭದಲ್ಲಿ ಹೇಳೋದಾದರೆ, ನಾವು ಭಾರತದ ಇತಿಹಾಸವನ್ನು ನೋಡಿದಾಗ ನಮಗೆ ಒಂದು ಸಂಗತಿ ತಿಳಿಯುತ್ತೆ. ಏನು? ಭಾರತದ ಚಕ್ರವರ್ತಿಗಳು ಭಾರತದ ಹೊರಗೆ ಸಾಮ್ರಾಜ್ಯವನ್ನು ವಿಸ್ತರಿಸಲಿಕ್ಕೆ ಉತ್ಸುಕತೆ ತೋರಿಲ್ಲ. ಹಾಗೆಯೇ ಭಾರತದ ಮೇಲೆ ಹೊರ ರಾಷ್ಟ್ರಗಳ ಪ್ರಭಾವ ಈ ಆಧುನಿಕ ಕಾಲಘಟ್ಟಕ್ಕಿಂತ ಮೊದಲು ಗಣನೀಯವಾಗಿ ಅಥವಾ ಗಮನೀಯವಾಗಿ ಆಗಿಲ್ಲ. ಅಲ್ಲದೆ ಭಾರತ ಒಂದು ತನ್ನದೇ ಆಗಿರ್ತಕ್ಕಂಥ ವೈಶಿಷ್ಟ್ಯತೆಯನ್ನು ರೂಪುಗೊಳಿಸ್ಕೊಳ್ಳಿಕ್ಕೆ ಸಾಧ್ಯವಾಗಿದೆ. ಇದೆಲ್ಲದಕ್ಕೂ ಕೂಡ ಕಾರಣ ಭಾರತದ ಭೌಗೋಳಿಕ ಅಂಶಗಳು ಅಂತ ಹೇಳಿ ನಾವು ಹೇಳ್ಬೋದು. ಹೀಗೆ ಒಂದು ದೇಶದ ರಾಜಕೀಯ, ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ ಜೀವನವು ಅಲ್ಲಿಯ ಭೌಗೋಳಿಕ ಪರಿಸರದ ಮೇಲೆ ನಿಂತಿದೆ ಅಥವಾ ರೂಪುಗೊಂಡಿದೆ ಅನ್ನೋದನ್ನು ನಾವು ನೋಡ್ಬೋದಾಗಿದೆ. ಈಗ ನಾವು ಭಾರತದ ಭೌಗೋಳಿಕ ಲಕ್ಷಣಗಳಿಗೆ ಸಂಬಂಧಪಟ್ಟಂತೆ ಕೆಲವು ಅಂಶಗಳನ್ನು ನೋಡೋಣ. ಭಾರತದ ಭೌಗೋಳಿಕ ಪರಿಸರವು ಜನರ ಜೀವನ ಕ್ರಮ ಮತ್ತು ಇತಿಹಾಸದ ಮೇಲೆ ಗಾಢವಾದ ಪ್ರಭಾವವನ್ನು ಬೀರಿದೆ. KM ಪಣಿಕ್ಕರ್ ಅವರು ಹೀಗೆ ಹೇಳ್ತಾರೆ: ಭಾರತದ ಇತಿಹಾಸವನ್ನು ರೂಪಿಸಿರುವ ಭೌಗೋಳಿಕ ಅಂಶಗಳು ಅಸಾಧಾರಣ ಮಹತ್ವವನ್ನು ಹೊಂದಿವೆ. ಈ ಅಂಶಗಳ ತಿಳುವಳಿಕೆ ಇಲ್ಲದೆ ಭಾರತೀಯ ಇತಿಹಾಸವನ್ನು ಯಾರೂ ಅರಿಯಲಾರರು. ಅಂದರೆ ಭಾರತದ ಇತಿಹಾಸವನ್ನು ಅಧ್ಯಯನ ಮಾಡೋದಕ್ಕಿಂತ ಮೊದಲು ಆ ದೇಶದ ಭೌಗೋಳಿಕ ಅಂಶಗಳ ಬಗ್ಗೆ ತಿಳಿದುಕೊಳ್ಳುವುದು ಬಹಳ ಅವಶ್ಯಕ. ಯಾಕೆ ಅಂತಂದರೆ ಭಾರತದ ಜನಜೀವನದ ಮೇಲೆ, ನಾಗರಿಕತೆಯ ಮೇಲೆ, ಭಾರತದ ಸಂಸ್ಕೃತಿಯ ಮೇಲೆ ಈ ಭೌಗೋಳಿಕ ಅಂಶಗಳ ಪ್ರಭಾವ ಬಹಳ ಮುಖ್ಯವಾದದ್ದು. ಆ ಭೌಗೋಳಿಕ ಅಂಶಗಳು ಮೂಲತಃ ಭಾರತದ ಒಂದು ಸಂಸ್ಕೃತಿ ವಿಶಿಷ್ಟವಾಗಿರಲಿಕ್ಕೆ ಕಾರಣ ಆಗಿದ್ದಾವೆ. ಭಾರತ ಏಷ್ಯಾ ಖಂಡದಲ್ಲಿರುವ ಒಂದು ವಿಶಾಲವಾಗಿರತಕ್ಕಂಥ ಪರ್ಯಾಯ ದ್ವೀಪ. ಇದು ಪ್ರಪಂಚದ 7ನೇ ದೊಡ್ಡ ರಾಷ್ಟ್ರ. ಉತ್ತರದಲ್ಲಿ ಹಿಮಾಲಯ ಪರ್ವತ ಶ್ರೇಣಿಗಳಿಂದ, ಹಾಗೆ ದಕ್ಷಿಣದಲ್ಲಿ 3 ಕಡೆಯೂ ಸಮುದ್ರದಿಂದ ಆವೃತವಾಗಿದೆ. ಆ ವಿಭಜಿತ ಭಾರತವನ್ನು ಒಂದು ಸಬ್ ಕಾಂಟಿನೆಂಟ್ ಅಂದರೆ ಉಪಖಂಡ ಎಂದು ಕರೆಯಲಾಗಿದೆ. ಭಾರತದ ಒಟ್ಟು ವಿಸ್ತೀರ್ಣ ಅಂದರೆ ಉಪಖಂಡದ್ದಲ್ಲ, ಭಾರತ ದೇಶದ್ದು 32,87,263 ಚದುರ ಕಿಲೋಮೀಟರ್. ಭಾರತವು ಭೂಮಿಯ ಉತ್ತರಾರ್ಧಗೋಳದಲ್ಲಿದೆ. ಭಾರತಕ್ಕೆ ಉತ್ತರದಲ್ಲಿ ಭೂಪ್ರದೇಶದ ಗಡಿ ಇದ್ದರೆ, ದಕ್ಷಿಣದಲ್ಲಿ 3 ಸಾಗರಗಳಿಂದ ಆವೃತವಾಗಿರ್ತಕ್ಕಂಥ ಒಂದು ಸೀ ಫ್ರಾಂಟಿಯರ್ ಅಂದರೆ ಸಾಗರ ಗಡಿ ಇದೆ. ಕರ್ಕಾಟಕ ಸಂಕ್ರಾಂತಿ ವೃತ್ತರೇಖೆಯು ಭಾರತದ ಮಧ್ಯಭಾಗದಿಂದ ಹಾದು ಹೋಗಿದೆ. ಒಂದು ರೀತಿ ಭಾರತವನ್ನು 2 ಭಾಗಗಳಾಗಿ ವಿಭಜಿಸಿದಂತೆ. ಹಾಗೆ ಭಾರತದ ನೆರೆಯ ರಾಷ್ಟ್ರಗಳನ್ನು ನೋಡೋದಾದರೆ ಪಾಕಿಸ್ತಾನ, ಆಫ್ಘಾನಿಸ್ತಾನ, ಚೀನಾ, ನೇಪಾಳ, ಭೂತಾನ್, ಬಾಂಗ್ಲಾ, ಬರ್ಮಾ ಹಾಗೂ ಶ್ರೀಲಂಕಾ ಇವು ಭಾರತದ ನೆರೆಯ ರಾಷ್ಟ್ರಗಳು. ಅಂದರೆ ಭಾರತ ಈ ರಾಷ್ಟ್ರಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ. ಈ ಭಾರತ ಪ್ರಾಚೀನ ಕಾಲದಲ್ಲಿ ಭರತವರ್ಷ, ಭರತಖಂಡ, ಭಾರತ, ಜಂಬೂದ್ವೀಪ ಎಂದು ಕರೆಯಲ್ಪಟ್ಟಿತ್ತು. ಆನಂತರ ಅದನ್ನು ಹಿಂದೂಸ್ತಾನ, ಇಂಡಸ್, ಇಂಡಿಯಾ ಎಂಬ ಹೆಸರುಗಳಲ್ಲಿ ಕರೆಯಲಾಯಿತು. ಬಹಳ ಜನಪ್ರಿಯವಾಗಿರ್ತಕ್ಕಂಥದ್ದು 2 ಹೆಸರುಗಳು, ಒಂದು ಭಾರತ, ಮತ್ತೊಂದು ಇಂಡಿಯಾ ಅನ್ನುವಂಥದ್ದು.
ಭಾರತದಲ್ಲಿ ಪ್ರತಿಯೊಂದು ಬಗೆಯ ವಾತಾವರಣ ಇದೆ. ರಾಜಸ್ಥಾನದ ಮರಳುಗಾಡಿನಲ್ಲಿ ತೀಕ್ಷ್ಣವಾದ ಶಾಖ, ಹಿಮಾಲಯದಲ್ಲಿ ಮಂಜು ಮತ್ತು ಕೊರೆವ ಚಳಿ, ದಕ್ಷಿಣದಲ್ಲಿ ಒಣಶಿಲೆಯ ಪ್ರಸ್ಥಭೂಮಿ, ಬಂಗಾಳ ಮತ್ತು ಮಲಬಾರ್ ಪ್ರದೇಶಗಳಲ್ಲಿ ತೇವದಿಂದ ಕೂಡಿದ ಉಷ್ಣವಲಯವಿದೆ. ಹೀಗೆ ಭಾರತ ಖಂಡಾಂತರದ ಲಕ್ಷಣಗಳನ್ನು ಹೊಂದಿದೆ ಎಂದು KM ಪಣಿಕ್ಕರ್ ಅವರು ಉಲ್ಲೇಖಿಸಿದ್ದಾರೆ. ಭಾರತದ ಬಗ್ಗೆ ಹೇಳುವಾಗೆಲ್ಲ ತಾವು ಒಂದು ಮಾತನ್ನು ಕೇಳಿರ್ತೀರಿ, ಭಾರತವು ವೈವಿಧ್ಯತೆಯಲ್ಲಿ ಏಕತೆ ಹೊಂದಿದೆ ಅಂತ. ಈ ವೈವಿಧ್ಯತೆ ಅನ್ನೋದು ಸಾಧ್ಯವಾಗಿರೋದೇ ಮೂಲತಃ ಭೌಗೋಳಿಕ ವೈವಿಧ್ಯತೆಯಿಂದ. ಭಾರತದ ಒಂದು ಭೂಭಾಗವನ್ನು ವಿಂಧ್ಯ ಪರ್ವತದ ಸಾಲುಗಳು 2 ಭಾಗವಾಗಿ ವಿಭಾಗಿಸಿದೆ. ಆದರೆ ಈ 2 ಭಾಗಗಳು ಸಾಂಸ್ಕೃತಿಕವಾಗಿ ಪ್ರಾಚೀನ ಕಾಲದಿಂದಲೂ ಏಕವಾಗಿವೆ. ಅಗಸ್ತ್ಯ ಮಹರ್ಷಿಯಿಂದ ಈ ಉತ್ತರ ಅಂದರೆ ಆರ್ಯಾವೃತ್ತ ಮತ್ತು ದಕ್ಷಿಣ ಭಾರತದ ನಡುವೆ ಸಂಬಂಧ ಬೆಸೆಯಿತು ಅಂತ ಹೇಳಲಾಗುತ್ತೆ. ಅಂದರೆ ಆರ್ಯಾವರ್ತದಿಂದ ದಕ್ಷಿಣ ಭಾರತಕ್ಕೆ ಬಂದ ಮೊದಲ ಮಹರ್ಷಿ, ಮೊದಲ ಪ್ರವರ್ತಕ ಅಗಸ್ತ್ಯ ಮಹರ್ಷಿ ಎನ್ನಲಾಗುತ್ತೆ. ಆನಂತರ ಈ 2 ಭಾಗಗಳ ನಡುವೆ, ಆ 2ರ ಸಂಸ್ಕೃತಿಯ ನಡುವೆ ಒಂದು ಸಮ್ಮಿಲನವಾಗಿರೋದು ಕಂಡುಬರುತ್ತೆ. ಈ 2 ಭಾಗಗಳು ಒಂದೇ ಆಗಿ ಒಂದು ಏಕ ರಾಷ್ಟ್ರವಾಗಿದ್ದದ್ದನ್ನು ಪ್ರಾಚೀನ ಕೃತಿಗಳಿಂದಲೇ ನಾವು ನೋಡ್ಬೋದು. ಮಹಾಕಾವ್ಯಗಳ ಉದಾಹರಣೆ ಇದೆ. ಅಲ್ಲದೆ ವಿಷ್ಣು ಪುರಾಣದಲ್ಲಿ ಸಮುದ್ರದ ಉತ್ತರಕ್ಕೆ, ಹಿಮಾಲಯ ಪರ್ವತಗಳ ದಕ್ಷಿಣಕ್ಕೆ ಇರುವ ಪ್ರದೇಶವನ್ನು ಭಾರತ ಎಂದು ಗುರುತಿಸಲಾಗಿದೆ. ಹಿಮವತ್ ಸೇತು ಪರ್ಯಂತಂ, ಹಿಮಾಲಯದಿಂದ ರಾಮೇಶ್ವರದವರೆಗೆ ಎಂದು ಭಾರತವನ್ನು ವರ್ಣಿಸಲಾಗಿದೆ. ಇದು ಭಾರತದ ಏಕತೆಗೆ ಸಾಕ್ಷಿಯಾಗಿದೆ. ಭಾರತದಲ್ಲಿ ಏಕತೆ ಎಂಬುದು ಕೇವಲ ಆಧುನಿಕ ಕಾಲದಲ್ಲಿ ರೂಪುಗೊಂಡದ್ದಲ್ಲ, ಅದು ಪ್ರಾಚೀನ ಕಾಲದಿಂದಲೂ ಒಂದು ಸಾಂಸ್ಕೃತಿಕ ಏಕತೆಯ ರೂಪದಲ್ಲಿ ಇತ್ತು ಅನ್ನೋದು ಈ ಉಲ್ಲೇಖಗಳಿಂದ ವ್ಯಕ್ತವಾಗುತ್ತೆ. ಈ ಉಪನ್ಯಾಸದ ಕೊನೆಯ ಒಂದು ಅಂಶಕ್ಕೆ ನಾನು ಬರ್ತಾ ಇದ್ದೇನೆ. ಅದೇನದು? ಭಾರತದ ಭೌಗೋಳಿಕ ವಿಭಾಗಗಳು, ಅಂದರೆ ಭಾರತದ ಭೌಗೋಳಿಕ ಲಕ್ಷಣಗಳ ವರ್ಗೀಕರಣ. ನಾವು ಇಲ್ಲಿ ನಮ್ಮ ಪಠ್ಯಕ್ರಮದ ಪ್ರಕಾರ 4 ವಿಭಾಗಗಳಾಗಿ ವಿಂಗಡಿಸಿದ್ದೇವೆ. ತಾವು ಬೇರೆ ಬೇರೆ ಪಠ್ಯಪುಸ್ತಕಗಳಲ್ಲಿ ಬೇರೆ ಬೇರೆ ಶೀರ್ಷಿಕೆಯಲ್ಲಿ ಅದನ್ನು ವಿಂಗಡಿಸಿರೋದನ್ನು ನೋಡ್ಬೋದು. ಇಲ್ಲಿ ನಾವು ಅದನ್ನು ವಿಂಗಡಿಸಿರುವ 4 ವಿಧಗಳು ಹೀಗಿದ್ದಾವೆ, ವಿಭಾಗಗಳು: ಹಿಮಾಲಯ ಪರ್ವತ ಶ್ರೇಣಿಗಳು, ಸಿಂಧೂ ಗಂಗಾ ನದಿ ಬಯಲು ಪ್ರದೇಶ, ವಿಂಧ್ಯ ಸಾತ್ಪುರ ಪರ್ವತ ಶ್ರೇಣಿಗಳು ಮತ್ತು ದಕ್ಕನ್ ಪ್ರಸ್ಥಭೂಮಿ, ಪೂರ್ವ ಪಶ್ಚಿಮ ಘಟ್ಟಗಳು ಮತ್ತು ತೀರ ಪ್ರದೇಶ. ಈ 4 ಶೀರ್ಷಿಕೆಗಳ ಅಡಿಯಲ್ಲಿ ತಾವು ಮುಂದಿನ ಅವಧಿಯಲ್ಲಿ ಅವುಗಳ ಬಗ್ಗೆ ಉಪನ್ಯಾಸವನ್ನು ಕೇಳ್ತೀರಿ. ಒಟ್ಟಾರೆಯಾಗಿ ನಾನು ಈ ಉಪನ್ಯಾಸದಲ್ಲಿ ಮುಖ್ಯವಾಗಿ ಇತಿಹಾಸ ಮತ್ತು ಭೂಗೋಳಶಾಸ್ತ್ರದ ನಡುವಿನ ಸಂಬಂಧ ಏನು, ಹೇಗೆ ಭೂಗೋಳಶಾಸ್ತ್ರವು ಇತಿಹಾಸದ ಅಧ್ಯಯನಕ್ಕೆ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಅಂಶ ಆಗಿದೆ, ಭೌಗೋಳಿಕ ಅಂಶಗಳು ಹೇಗೆ ಇತಿಹಾಸದ ಮೇಲೆ ಪ್ರಭಾವವನ್ನು ಬೀರಿದೆ, ಭಾರತದ ಭೌಗೋಳಿಕ ಲಕ್ಷಣಗಳು ಯಾವುದು, ಅವುಗಳನ್ನು ಯಾವ ರೀತಿಯಲ್ಲಿ ನಾವು ವಿಂಗಡಿಸ್ಬೋದು ಅಥವಾ ವರ್ಗೀಕರಿಸ್ಬೋದು ಅನ್ನುವುದನ್ನು ಪ್ರಸ್ತಾಪ ಮಾಡಿದ್ದೇನೆ. ತಾವೀಗ ನೋಡ್ತಾ ಇರತಕ್ಕಂಥ ಭೂಪಟ, ಇದರಲ್ಲಿ ಭಾರತದ ಮೇಲ್ಮೈ ಲಕ್ಷಣಗಳನ್ನು ತೋರಿಸಲಾಗಿದೆ. ಉತ್ತರದಲ್ಲಿ ತಾವು ಗಮನಿಸ್ಬೋದು, ಹಿಮಾಲಯ ಪರ್ವತ ಶ್ರೇಣಿ ಇದೆ. ದಕ್ಷಿಣದಲ್ಲಿ 3 ಸಾಗರಗಳನ್ನು ಗುರುತಿಸಲಾಗಿದೆ. ಜೊತೆಗೆ ಪಶ್ಚಿಮ ಮತ್ತು ಪೂರ್ವ ಘಟ್ಟಗಳನ್ನು ತೋರಿಸಲಾಗಿದೆ. ಆ 2 ಘಟ್ಟಗಳ ಕೆಳಗಿನ
ಪ್ರದೇಶದಲ್ಲಿ ತೀರ ಪ್ರದೇಶಗಳು ಬರ್ತವೆ. ಭಾರತದ ಮಧ್ಯಭಾಗದಲ್ಲಿ ಅರಾವಳಿ ಪರ್ವತ ಶ್ರೇಣಿ, ಸಾತ್ಪುರ ಮತ್ತು ವಿಂಧ್ಯ ಪರ್ವತ ಶ್ರೇಣಿಗಳು ಬರ್ತವೆ. ಈ ಒಂದು ಉಪನ್ಯಾಸದಲ್ಲಿ ನಾನು ಮುಖ್ಯವಾಗಿ ಕೆಲವು ಕೃತಿಗಳ ಮಾಹಿತಿಗಳನ್ನು ಪಡೆದಿದ್ದೇನೆ. KM ಪಣಿಕ್ಕರ್ ಅವರ ಭಾರತೀಯ ಇತಿಹಾಸ ಸಮೀಕ್ಷೆ, ಈ ಕೃತಿಯ ಮೂಲಕರ್ತರು ಅವರು. ಇದನ್ನು ನಾರಾಯಣ ಮೂರ್ತಿಯವರು ಅನುವಾದಿಸಿದ್ದಾರೆ. ರಾಧಾ ಕುಮುದ ಮುಖರ್ಜಿ ಅವರ ಭಾರತದ ಮೂಲಭೂತ ಏಕತೆ, ಈ ಕೃತಿಯನ್ನು ನಾಗರಾಜರಾವ್ ಅವರು ಅನುವಾದಿಸಿದ್ದಾರೆ. ಹಾಗೆ ಪ್ರೊಫೆಸರ್ ಲೋಕಪ್ಪ ಗೌಡ CN ಅವರ ಪ್ರಾಚೀನ ಭಾರತ, ಶರ್ಮಾ LP ಅವರ ಹಿಸ್ಟ್ರಿ ಆಫ್ ಏನ್ಷಿಯಂಟ್ ಇಂಡಿಯಾ, ಶರ್ಮಾ RS ಅವರ ಇಂಡಿಯಾಸ್ ಏನ್ಷಿಯಂಟ್ ಪಾಸ್ಟ್, ಈ ಕೃತಿಗಳನ್ನು ಮುಖ್ಯವಾಗಿ ಗಮನಿಸಿದ್ದೇನೆ. ತಾವು ಕೂಡ ಈ ಕೃತಿಗಳನ್ನು ಪರಾಮರ್ಶನ ಗ್ರಂಥಗಳಾಗಿ ಅಭ್ಯಾಸ ಮಾಡ್ಬೋದು. ಈ ಕೃತಿಗಳ ಕೃತಿಕಾರರಿಗೆ ಮತ್ತು ಪ್ರಕಾಶಕರಿಗೆ ನಾನು ಕೃತಜ್ಞನಾಗಿದ್ದೇನೆ. ಈ ಉಪನ್ಯಾಸವನ್ನು ಕೇಳಿದ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಮುಂದಿನ ಅವಧಿಯಲ್ಲಿ ವಿವರವಾಗಿ ಭಾರತದ ಪ್ರತಿಯೊಂದು ಭೌಗೋಳಿಕ ಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋಣ. ನಮಸ್ಕಾರ.